ಕ್ಷೇತ್ರದಲ್ಲಿ ಇದೆಂತ ಅವ್ಯವಸ್ಥೆ ಕ್ರೀಡಾಕೂಟ. ಗಂಡಸರು ಓಡಾಡುವ ಸ್ಥಳದಲ್ಲಿ ಟಾರ್ಪಲ್ ಕಟ್ಟಿ ಶಾಲಾ ಹೆಣ್ಣು ಮಕ್ಕಳಿಗೆ ಶೌಚಾಲಯ ನಿರ್ಮಾಣ. ಶಿಕ್ಷಣ ಇಲಾಖೆಯ ಬಿಇಒ ಮತ್ತು ದೈಹಿಕ ಶಿಕ್ಷಣ ಪರಿವೀಕ್ಷಕರ ಬೇಜವಾಬ್ದಾರಿತನ. 2024-25 ಸಾಲಿನ 14 ವರ್ಷ ವಯೋಮಿತಿಯೊಳಗಿನ ಕಸಬಾ ಎ ವಲಯ ಮಟ್ಟದ ಬಾಲಕ ಬಾಲಕಿಯರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಬಿದರಗೇರಿ ಕ್ರೀಡಾಂಗಣದಲ್ಲಿ ಸೊರಬ ಶಿಕ್ಷಣ ಇಲಾಖೆ ಆಯೋಜನೆ ಮಾಡಿತ್ತು. ಎಷ್ಟು ಚೆಂದವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಸುರಕ್ಷತೆ ಸುಸಜ್ಜಿತವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ರು ಎಂಬುದನ್ನ ನಾವು ಹೇಳೋದು ಬೇಡ, ಈ ಹೆಣ್ಣು ಮಕ್ಕಳ ಬಾಯಿಂದಲೇ ಕೇಳಿ. ನನ್ನ ಹೆಸರು ತುಳಸಿ. ನನ್ನ ಶಾಲೆ ಶ್ರೀ ಸ್ವಾಮಿ ವಿವೇಕಾನಂದ. ಇಲ್ಲಿ ನಾವು ಸ್ಪೋರ್ಟ್ಸ್ ಸಲುವಾಗಿ ಡಿಗ್ರಿಗೆ ಬಂದಿದ್ದೀವಿ. ಇಲ್ಲಿ ಶೌಚಾಲಯಗಳು ಸರಿ ಇಲ್ಲ, ಹೆಣ್ಮಕ್ಕಳಿಗೆ ಶೌಚಾಲಯಗಳು ಸರಿ ಇಲ್ಲ. ಮತ್ತು ಇಲ್ಲಿ ಓಡೋದಕ್ಕೆ ಮುಳ್ಳು ತುಂಬ ಇದು ಕಾಲಿಗೆ ಒತ್ತತ್ತೆ. ಆಮೇಲೆ ಆಡೋಕ್ಕೆ ಸರಿ ಇಲ್ಲ. ಮಳೆ ಬಂದರೆ ನಿಲ್ಲಕ್ಕೆ ಜಾಗ. ಕೇಳಿದ್ರಲ್ಲ ಸ್ನೇಹಿತರೆ, ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರ ಕ್ಷೇತ್ರ ಇದು. ಅವರ ಸ್ವಕ್ಷೇತ್ರದಲ್ಲೇ ಈ ಅವ್ಯವಸ್ಥೆ ಆದರೆ ಇನ್ನು ಬೇರೆ ಬೇರೆ ಶಾಲಾ ಕ್ರೀಡಾಕೂಟದ ಅವ್ಯವಸ್ಥೆ ಹೇಗಿರ್ಬೇಡ, ನೀವೇ ಊಹಿಸಿ. ಇಷ್ಟೆಲ್ಲ ಅವ್ಯವಸ್ಥೆಯಿಂದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ರು ಕೂಡ ಮುಗ್ಧ ಮಕ್ಕಳು ಇದ್ಯಾವುದನ್ನೂ ಪರಿಗಣನೆಗೆ ತೆಗೆದುಕೊಳ್ಳದೆ ಕ್ರೀಡಾಕೂಟದಲ್ಲಿ ಬಹಳ ಉತ್ಸುಕರಾಗಿ ತೊಡಗಿದ್ರು. ಸೊರಬ ತಾಲೂಕು ಬಿದರಗೇರಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಕ್ರೀಡಾಕೂಟದಲ್ಲಿ ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ಇತ್ತು ಅಂದರೆ, ಕೆಸರುಗದ್ದೆ ಎಂತಾಗಿರುವ ಮೈದಾನ, ಮಳೆ ಬಂದರೆ ನಿಲ್ಲಲು ಜಾಗವಿಲ್ಲದೆ ವಿದ್ಯಾರ್ಥಿಗಳ ಪರದಾಟ, ಅತಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಬಟ್ಟೆ ಬದಲಾಯಿಸಿಕೊಳ್ಳಲು ಕೂಡ ಒಂದು ವ್ಯವಸ್ಥೆಯೂ ಇಲ್ಲದ ದುಸ್ಥಿತಿ. ಹೀಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದ ಸೊರಬ ಶಿಕ್ಷಣ ಇಲಾಖೆಯ ವಿರುದ್ಧ ಶಿಕ್ಷಣ ಸಚಿವರು ಯಾವ ಕ್ರಮ ಜರುಗಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಇಷ್ಟೆಲ್ಲ ಅವ್ಯವಸ್ಥೆ ನಡುವೆ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು ನಿಜಕ್ಕೂ ದುರಂತವೇ ಸರಿ. ನೋಡಿ, ಹೆಣ್ಣು ಮಕ್ಕಳ ಶೌಚಾಲಯವನ್ನು ಹೇಗೆ ನಿರ್ಮಾಣ ಮಾಡಿದ್ದಾರೆ ಅಂತ. ನಿಮ್ಮ ಯೋಗ್ಯತೆಗಿಷ್ಟು ನಾಚಿಕೆ ಆಗಬೇಕು. ನಿಮ್ಮ ಮನೆ ಮಕ್ಕಳಾಗಿದ್ರೆ ಹೀಗೆ ನಿರ್ಲಕ್ಷ್ಯ ತೋರ್ತಿದ್ರ? ನೋಡಿ, ಟಾರ್ಪಲ್ ಕಟ್ಟಿ ಹೆಣ್ಣು ಮಕ್ಕಳ ಶೌಚಾಲಯಕ್ಕೆ ವ್ಯವಸ್ಥೆ ಮಾಡಿರುವ ಸ್ಥಳದಲ್ಲಿ ಅಲ್ಲೊಬ್ಬ ಗಂಡಸು ನಡೆದುಕೊಂಡು ಹೋಗ್ತಿದ್ದಾನೆ. ಇದೆಂತಹ ನಿರ್ಲಕ್ಷ್ಯ ನೋಡ್ರಿ. ಇಷ್ಟೆಲ್ಲ ಅವ್ಯವಸ್ಥೆಗೆ ಕಾರಣ ಶಿಕ್ಷಣ ಇಲಾಖೆಯ ಬಿಇಒ ಮತ್ತು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಲಿಂಗರಾಜು ಒಡೆಯರ್ ಬೇಜವಾಬ್ದಾರಿ ನಿರ್ಲಕ್ಷ್ಯತನವೇ ಮುಖ್ಯ ಕಾರಣ ಎಂದು ಸಾರ್ವಜನಿಕರು ಹಾಗೂ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳೆ ಬಂದಾಗೆಲ್ಲ ಎಲ್ಲಿ ನಿಂತ್ಕೊಂಡ್ರಿ ಅಮ್ಮ? ಅಲ್ಲೇ ಹೋಗಿ ನಿಂತ್ಕೊಂಡ್ರಿ. ವಿಜಯ್ ಗೌಳಿ, TV12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.